ಸರಿ, ಬಿಡದಿ ಟೌನ್ಶಿಪ್ನ ರೈತರು ಒಂದು ಕಡೆ ಬೇಡ ಅನ್ನೋದು ಕೂಡ ಬಿಡದಿ ನೀವು ಯಾವ್ಯಾವ ಅಂತ ಏನು ಇನ್ನೂ ಕೂಡ ಅಂದ್ರೆ ಸಿಎಂ ಅವರು ರೈತರ ಪರವಾಗಿ ಮಾತನಾಡುವಂತ ಕೆಲಸವನ್ನು ಮಾಡ್ತಾರೆ. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಇದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ರು, ಮುಂದೆ ಅದು ಯೋಜನೆಗಳಲ್ಲಿ ಯಡಿಯೂರಪ್ಪರ ಕಾಲದಲ್ಲೂ ಕೂಡ ಅದನ್ನೇನು ಮಾಡಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ, ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು, ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದೇನೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ, ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನನಗೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಅವ್ರಿಗೇನು ಇಂಟ್ರೆಸ್ಟು? ಯಾಕೆ ಮಾಡಬೇಕು? ಯಾಕೆ ಪ್ರತಿಷ್ಠೆ ತಗೋಬೇಕು? ನಿನ್ನೆ ಆ ಪ್ರೆಸ್ ಕಾನ್ಫರೆನ್ಸ್ ಮಾಡೋಷ್ಟರಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ 4,000 ಎಕರೆಗೆ. ಸೊ ವಾಟ್ ಈಸ್ ದರ್ ಇಂಟ್ರೆಸ್ಟ್? ನಾವು ರೈತರು ಬೇಡ ಅಂದರೆ ಬಿಡ್ತೀವಿ ಅಂತ, ಬೇಡ ಅಂದರೆ ಬಿಟ್ಬಿಡ್ಬೇಕು. ಮತ್ತೆ 2 ತಿಂಗಳ ಟೈಮ್ ತೊಗೊಂಡು ಅವ್ರನ್ನ ಒಪ್ಪಿಸುವಂಥ ಕೆಲಸ ಯಾಕೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು? ಇದರಲ್ಲಿ ಏನು ಹುನ್ನಾರ ಇದೆ? ವಾಟ್ ಈಸ್ ದಿ ಇಂಟ್ರೆಸ್ಟ್ ಆಫ್ ದಿಸ್ ಪ್ರೆಸೆಂಟ್ ಗೌರ್ಮೆಂಟ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಟು ಟೇಕ್ ಅಪ್ ದ್ಯಾಟ್ ಪ್ರಾಜೆಕ್ಟ್ ಆ್ಯಂಡ್ ಕಂಪ್ಲೀಟ್ ಇಟ್? ವಾಟ್ ಇಸ್ ದ ಇಂಟ್ರೆಸ್ಟ್? ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ್ದು ಮಾಡ್ಬೋದು. ಅವಾಗಿನ ಮೊಬಿಲಿಟಿ ಇರಲಿಲ್ಲ. ಈಗ ಮೆಟ್ರೋ ಇದೆ, ನಿಮಗೆ ರೈಲ್ ಇದೆ, ರೋಡ್ ಇದೆ, ಕನೆಕ್ಟಿವಿಟಿ ಮಾಡೋಕ್ಕೆ 30 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ದೂರದಲ್ಲೂ ಕೂಡ ಟೌನ್ಶಿಪ್ ಮಾಡ್ಬೋದು. ಗೌರ್ಮೆಂಟ್ ಲ್ಯಾಂಡೇ ಇದೆ, ಅಲ್ಲಿ ಮಾಡಿ. ಸೊ ಅಲ್ಲಿರೋ ರೈತರು ಏನು ಹೇಳ್ತಾ ಇದ್ದಾರೆ, ಬರೀ ಈ ಭಾಗದಲ್ಲಿ ಎಲ್ಲ ಒಂದು ಫ್ಯಾಕ್ಟರಿಗಳನ್ನ ಅಥವಾ ಟೌನ್ಶಿಪ್ ಅನ್ನ ಮಾಡೋದ್ರ ಬದಲು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲೆಷ್ಟೋ ಯುವಕರಿಗೆ ಉದ್ಧಾರ ಆಗುತ್ತೆ. ಅದಂತೂ ನೋಡಿ, ಅದು ರೈತರು ಇವರೇ ನೋಡಿ, ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ಟೌನ್ಶಿಪ್ ಮಾಡಬೇಕಾಗಿರುವಂಥದ್ದು ನಾನು ಎಲ್ಲಿ ಮಾಡಿದ್ದೆ ಅಂತಂದರೆ, ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಬೆಳಗಾಂ ಡಿವಿಷನಲ್ಲಿ ಸರ್ಕಾರಿ ಜಮೀನು ಎಲ್ಲಿದೆ ಅಲ್ಲಿ, ಮತ್ತು ಚಿತ್ರದುರ್ಗ, ಮಧ್ಯ ಕರ್ನಾಟಕ ಮತ್ತು ತುಮಕೂರು ನಡುವೆ ಬೆಂಗಳೂರು ಹತ್ತಿರ ಎಲ್ಲಿ ಸರ್ಕಾರ ಜಮೀನಿದೆ ಅಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದು ಯಾವುದೇ ವಿವಾದ ಪ್ರಶ್ನೆ ಬರೋದಿಲ್ಲ, ರೈತರ ಜಮೀನು ತಗೋ ಪ್ರಶ್ನೆ ಬರೋಲ್ಲ. ನಮಗೂ ಇಂಡಸ್ಟ್ರಿ ಮಾಡಬೇಕಾದಾಗ ಜಮೀನು ಬೇಕಾಗಿತ್ತು. ನಾವು ಇಲ್ಲಿ ಹಾವೇರಿ ಜಿಲ್ಲೆಗೆ ಮಾಡಬೇಕಂತ ಹೇಳಿದಾಗ ಮೋಟೆಬೆನ್ನೂರು ನಮ್ಮ ಅಧಿಕಾರಿಗಳು ಹುಡುಕಿದ್ರು. ಆವಾಗ ಕೈಗಾರಿಕೆ ಅಧಿಕಾರಿಗಳು ಅಲ್ಲಿ ರೈತರೆಲ್ಲ ಬಂದು ಹೇಳಿದರು, ನಮ್ಮ ಫಲವತ್ತಾದ ಜಮೀನಿದೆ, ನಾವು ಕೊಡಲ್ಲ, ನೀವು ಮಾಡಬೇಡದು, ಕೈ ಬಿಟ್ವಿ. ಅದನ್ನು ಕೂಡಲೇ ಕೈ ಬಿಟ್ವಿ. ಆ ಪ್ರಾಮಾಣಿಕತೆಯನ್ನು ಇವರು ತೋರಿಸಲಿ. ಅದನ್ನು ಹಾವೇರಿಗೆ ಮಾಡಿದ್ವಿ ನಾವು, ನಮ್ಮ ಸರ್ಕಾರಿ ಜಮೀನಿತ್ತು ಅಲ್ಲಿ ಮಾಡಿದ್ವಿ, ವಿದೌಟ್ ಎನಿ ಅಕ್ವಿಸಿಷನ್ ನಾವು ಮಾಡಿದ್ವಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪರು ಅಣ್ಣಾಜಿ ಅಪ್ಪಾಜಿ ನೀವೇನು ಹಾಕಿಕೊಟ್ರಿ ಮಾರ್ಗದರ್ಶನದಾಗ ಅದಾಗ ಹೋಗ್ತಾ ಇದ್ದೀವಿ. ಅದೇ ಅಣ್ಣಾಜಿ ಅಪ್ಪಾಜಿ ಮಾರ್ಗದರ್ಶನ ಯಾಕೆ ಬೇಕಪ್ಪ? ಇವ್ರದ್ದೇನು ಇಂಟ್ರೆಸ್ಟು? ಅವ್ರ ಕನಸು ನೆನಸು ಮಾಡುವಂಥದ್ದು ಇವ್ರದ್ದೇನು ಇಂಟ್ರೆಸ್ಟು? ಕನಸೊಳಗೆ ಕನಸಿದೆಯಾ ಅಂತ ಕೇಳ್ತಾರೆ. ನನ್ನ ಯಾವುದೇ ವೈಯಕ್ತಿಕ ದುರುದ್ದೇಶ ಇಲ್ಲ ಇದರಲ್ಲಿ. ಅದನ್ನೇ ಹೇಳ್ತಾ ಇರೋದು, ಕನಸೊಳಗೆ ಕನಸನ್ನು ನೋಡಬೇಕು ನೀವು ಪ್ರಶ್ನವರು, ಅವಾಗ ಸಿಗ್ತದೆ. ಇದು ಬೆಳೆ ವಿಮೆ ದೃಢೀಕರಣ ಪತ್ರ ಗೊಂದಲ ಅದನ್ನಾಗಿ ಬರ್ತಿದ್ದೇವೆ. ಮತ್ತು ಈಗ ನಾಳೆ ದಿಲ್ಲಿಗೆ ಹೋದಾಗ ಪ್ರತ್ಯಕ್ಷವಾಗಿ ಶಿವರಾಜ್ ಚೌಹಾಣ್ ಅವರನ್ನು ಭೇಟಿಯಾಗಿ ಆ ಸಮಸ್ಯೆಯನ್ನು ಇತ್ಯರ್ಥ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.